ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡುತ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗೆ ಅಕೌಂಟ್ ಓಪನಿಂಗ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಕೌಂಟ್ ಅನ್ನು ಓಪನ್ ಮಾಡಬಹುದು. ಜೊತೆಗೆ ನೀವೇನಾದರೂ ಸ್ಪೆಸಿಫಿಕ್ ಸರ್ವಿಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಆ ಫಾರ್ಮ್ ಅನ್ನು ಕೂಡ ಫಿಲ್ ಮಾಡಿ. ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲೂ ಕೂಡ ನಾವು ಪ್ರಯತ್ನವನ್ನ ಮಾಡ್ತೀವಿ. ಇನ್ನು 21ನೇ ತಾರೀಕಿನ ಇವೆಂಟ್ಗೆ ಯಾರೆಲ್ಲ ರಿಜಿಸ್ಟರ್ ಆಗಿದ್ದೀರಿ ಅವರುಗಳು ಮಿಸ್ ಮಾಡದೆ ಅಷ್ಟರಲ್ಲಿ ಅಕೌಂಟ್ ಓಪನಿಂಗ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಇನ್ ಕೇಸ್ ಏನಾದರೂ ಸಮಸ್ಯೆಗಳು ಎದುರಾದ್ರೆ ಅಲ್ಲೇ ನಂಬರ್ ಇರುತ್ತೆ, ಫಾರ್ಮ್ ಅಲ್ಲೇ ಇದೆ, ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಟೀಮ್ ನಿಮ್ಗೆ ಹೆಲ್ಪ್ ಮಾಡುತ್ತೆ. ಇನ್ನು ಅಕೌಂಟ್ ಓಪನ್ ಮಾಡುವಾಗ ಆಡ್ ಫಂಡ್ಸ್ ಅಂಡ್ ಸ್ಕೀಮ್ ಸೆಲೆಕ್ಷನ್ ಸೆಕ್ಷನ್ ಅಲ್ಲಿ ಪ್ರೀಮಿಯಂ ಅಂತ ಸೆಲೆಕ್ಟ್ ಮಾಡಿ, ನಂತರ TRX 20 ಸೆಲೆಕ್ಟ್ ಮಾಡಿ. ಅದು ಫ್ರೀ ಅಕೌಂಟ್ ಆಗಿರುತ್ತೆ. ಹಾಗೆ ಕೆಲವರು ಈಗಾಗಲೇ ಅಕೌಂಟ್ ಓಪನ್ ಮಾಡಿದ್ದೀನಿ ಸರ್, ಆದ್ರೆ TRX 17 ಸೆಲೆಕ್ಟ್ ಆಗಿದೆಯಾ, 20 ಸೆಲೆಕ್ಟ್ ಆಗಿದೆಯಾ ಅಥವಾ ಬೇರೆ ಸೆಲೆಕ್ಟ್ ಆಗಿದೆಯಾ ಗೊತ್ತಾಗ್ತಿಲ್ಲ ಅಂತ ಇದ್ರಿ, ನೀವು ಅಲ್ಲಿರುವಂತಹ ನಂಬರ್ಗೆ ಕಾಲ್ ಮಾಡಿ. ಅಂದ್ರೆ ಈ ಫಾರ್ಮ್ ಓಪನ್ ಮಾಡಿದ್ರೆ ಅಲ್ಲಿ ನಂಬರ್ಸ್ ಇದಾವೆ, ನಮ್ಮ ಟೀಮ್ ನಂಬರ್ಸ್, ಆ ನಂಬರ್ಸ್ಗೆ ಕಾಲ್ ಮಾಡಿ ಚೆಕ್ ಮಾಡಿ ಹೇಳ್ತೀವಿ. ಹೊಸೊಬ್ರು ಓಪನ್ ಮಾಡ್ತಿರೋರು TRX 20 ಸೆಲೆಕ್ಟ್ ಮಾಡಿ, ಅದು ಫ್ರೀ ಅಕೌಂಟ್ ಆಗಿರುತ್ತೆ. ಇನ್ನು ಇವತ್ತಿನ ಸುದ್ದಿಗಳ ಕಡೆ ಬರೋದಾದ್ರೆ ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ತಾರೆ. ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಬಹುದು, ಡೌ ಜೋನ್ಸ್ 646 ಪಾಯಿಂಟ್ಸ್ 1.34% ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಓಪನಿಂಗ್ ಫ್ಲಾಟ್ ಇದೆ, ಬಟ್ ಆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಡೌ ಜೋನ್ಸ್ ಅಲ್ಲಿ ಓವರ್ ಆಲ್ 1.34% ಅಪ್ ಅಲ್ಲಿ ಡೌ ಜೋನ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಹಾಗೆ ನಾಸ್ಟಾಕ್ ಕಡೆ ಬಂದ್ರೆ ನಾಸ್ಟಾಕ್ ಅಲ್ಲಿ 60 ಪಾಯಿಂಟ್ಸ್ 0.25% ಡೌನ್ ಫಾಲ್ ಇದೆ. ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ನಾಸ್ಟಾಕ್ ಅಲ್ಲಿ ಆಗಿದೆ. ಇಲ್ಲೂ ಕೂಡ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ, ನಂತರ ಇನ್ನೂ ಡೌನ್ ಆಗಿ ಮತ್ತೆ ಅಲ್ಲಿಂದ ಒಂದಷ್ಟು ರಿಕವರಿ ಆಗಿದೆ, ಬಟ್ ಪಾಸಿಟಿವ್ ಆಗಿಲ್ಲ. 0.25% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಿನ್ನೆ FIS DIS ಆಕ್ಟಿವಿಟಿ ನೋಡಿದ್ರೆ ನಿನ್ನೆ ನೋಡಬಹುದು, FIS 2020 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನು ಮಾಡಿದ್ದಾರೆ. DIS 3796 ಕೋಟಿ ನೆಟ್ ಬೈಯಿಂಗ್ ಅನ್ನು ಮಾಡಿದ್ದಾರೆ. FIS ಕಂಟಿನ್ಯೂ ಆಗಿದೆ ನೆಟ್ ಸೆಲ್ಲಿಂಗ್, ಬಟ್ ನಿನ್ನೆ ತುಂಬಾ ಕಡಿಮೆ ಪ್ರಮಾಣದ ಆಕ್ಟಿವಿಟೀಸ್ ಇದೆ ನೋಡಬಹುದು. 7,500 ಕೋಟಿ ಬೈ ಮಾಡಿದ್ರೆ 9,500 ಕೋಟಿ ಸೆಲ್ ಮಾಡಿದ್ದಾರೆ. ಇಂದಿನ ದಿನಗಳಿಗೆ ಹೋಲಿಸಿದ್ರೆ ತುಂಬಾ ಕಡಿಮೆ ಆಕ್ಟಿವಿಟಿ ನೋಡ್ಲಿಕ್ಕೆ ಸಿಕ್ಕಿದೆ. FIS ಅಲ್ಲಿ DIS ಅಂತೂ ನಾರ್ಮಲ್ ಆಗಿ ಕಂಟಿನ್ಯೂ ಆಗಿದೆ. ಅವರು ಸ್ಲೈಟ್ಲಿ ಕಡಿಮೆ ಮಾಡಿದ್ದಾರೆ, ಯಾಕಂದ್ರೆ 16,000-17,000 ಕೋಟಿ ರೇಂಜ್ ಅಲ್ಲಿ ಇದ್ದದ್ದು 13,000 ಕೋಟಿ ರೇಂಜ್ ಬಂದಿದೆ. ಸೆಲ್ಲಿಂಗ್ ಕೂಡ ಅಷ್ಟೇ 11,000, 13,000, 14,000 ಕೋಟಿ ಈ ರೀತಿ ಇದ್ದದ್ದು 9,400 ಕೋಟಿಗೆ ಬಂದಿದೆ ನೋಡಬಹುದು. ಒಟ್ಟಿನಲ್ಲಿ DIS ಬೈ ಮಾಡ್ತಾರೆ, FIS ಸೆಲ್ ಮಾಡ್ತಾ ಇದ್ದಾರೆ. ಈ ತಿಂಗಳಂತೂ ಕಂಟಿನ್ಯೂಸ್ ಸೆಲ್ಲಿಂಗ್ ಅನ್ನೇ ಮಾಡಿದರೆ FIS ಒಂದು ದಿನ ಕೂಡ ನೆಟ್ ಬಯರ್ಸ್ ಆಗಿಲ್ಲ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಇವರ ಕಡೆಯಿಂದ ಪರ್ಫಾರ್ಮೆನ್ಸ್ ಅಂತ. ಇನ್ನು ಸುದ್ದಿಗಳ ಕಡೆ ಬಂದ್ರೆ, ನನಗಾಗ್ಲೇ ಮೆಕ್ಸಿಕೋ ಹಲವಾರು ಪ್ರಾಡಕ್ಟ್ ಗಳ ಮೇಲೆ ಅಪ್ ಟು 50% ಟ್ಯಾರಿಫ್ ಆಗಿರೋ ಬಗ್ಗೆ ವಿಡಿಯೋನ ಕವರ್ ಮಾಡಿದೀನಿ. ರಾತ್ರಿ ಸ್ವಲ್ಪ ಲೇಟ್ ಆಗಿ ಬಂತು, 9 ಗಂಟೆ 9:15 ಸುಮಾರಿಗೆ ವಿಡಿಯೋ ಬಂತು. ಯಾರೆಲ್ಲ ನೋಡಿಲ್ವಾ ಅಂತವರು ಮಿಸ್ ಮಾಡದೆ ನೋಡಿ. ಯಾವೆಲ್ಲ ಪ್ರಾಡಕ್ಟ್ ಗಳ ಮೇಲೆ ಟ್ಯಾರಿಫ್ ಹಾಕಿದ್ದಾರೆ, ಯಾವೆಲ್ಲ ಕಂಪನಿಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ, ಅಂದ್ರೆ ಎಸ್ಪೆಷಲಿ ಯಾವ ಸೆಕ್ಟರ್ಸ್ ಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ರಾತ್ರಿಯ ವಿಡಿಯೋದಲ್ಲಿ ಈಗಾಗಲೇ ಕವರ್ ಮಾಡಿದ್ದೀನಿ. ಹಾಗಾಗಿ ಆ ಎಲ್ಲ ಸೆಕ್ಟರ್ಸ್ ಕೂಡ ಇವತ್ತು ಫೋಕಸ್ ಅಲ್ಲಿ ಇರುತ್ತವೆ. ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು ಇವತ್ತು ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಆ ಸೆಕ್ಟರ್ಸ್ ಅನ್ನ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬಂದ್ರೆ, ಟೆಂಬೋ ಗ್ಲೋಬಲ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿ ಇರುತ್ತೆ. ಕಂಪನಿ ಸುಮಾರು 700 ಕೋಟಿ ಒಪ್ಪಂದಗಳನ್ನ ಮಾಡಿಕೊಂಡಿದೆ. ಪೋರ್ಟ್ಸ್ ಗೆ ಸಂಬಂಧಪಟ್ಟಂತೆ, ಡೇಟಾ ಸೆಂಟರ್ ಗೆ ಸಂಬಂಧಪಟ್ಟಂತೆ ಹಾಗೂ ಫ್ಯೂಯಲ್ ಫಾರ್ಮ್ ಸಿಸ್ಟಮ್ ಗೆ ಸಂಬಂಧಪಟ್ಟಂತೆ ಸುಮಾರು 700 ಕೋಟಿ ಒಪ್ಪಂದವನ್ನ ಬೇರೆ ಬೇರೆ ಕಂಪನಿಗಳ ಜೊತೆ ಮಾಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಟೆಂಬೋ ಗ್ಲೋಬಲ್ ಇಂಡಸ್ಟ್ರೀಸ್ ಫೋಕಸ್ ಅಲ್ಲಿ ಇರುತ್ತೆ. ಸ್ಟಾಕ್ ಅನ್ನು ವಾಚ್ ಮಾಡಬಹುದು. ಒಂದು ಸಣ್ಣ ಕಂಪನಿ, ತುಂಬಾ ರಿಸ್ಕ್ ಇರುವಂತದ್ದು. ವಾಚ್ ಮಾಡಬಹುದು ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಿನ್ನೆ ಅಂತೂ ಫ್ಯಾಗಂಡ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತೆ ಅನ್ನೋದನ್ನ ವಾಚ್ ಮಾಡಬಹುದು. ನಂತರ ಟಾಟಾ ಪವರ್ ಕಂಪನಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ 156 ಕೋಟಿ ಆರ್ಡರ್ ಸಿಕ್ಕಿದೆ. 400 kV ಟ್ರಾನ್ಸ್ಮಿಷನ್ ಲೈನ್ ಆರ್ಡರ್ ಆಗಿರುತ್ತೆ. ಇದು REC ಇಂದ ಸಿಕ್ಕಿರುವಂತದ್ದು, REC ಲಿಮಿಟೆಡ್ ಇಂದ ಸಿಕ್ಕಿರುವಂತದ್ದು. ಈ ಕಾರಣದಿಂದ REC ಹಾಗೂ ಟಾಟಾ ಪವರ್ ಎರಡು ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ. ಎರಡನ್ನು ಕೂಡ ವಾಚ್ ಮಾಡಬಹುದು. ಏನಾದರೂ ರಿಯಾಕ್ಷನ್ ಬರುತ್ತಾ ಈ ಸುದ್ದಿಗೆ ಸಂಬಂಧಪಟ್ಟಂತೆ ಎರಡು ಸ್ಟಾಕ್ ಗಳಲ್ಲಿ ಅಂತ. ನಂತರ ಒನಾಸಾ ಕನ್ಸ್ಯೂಮರ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಒನಾಸಾ ಕನ್ಸ್ಯೂಮರ್ ಅಥವಾ ಮಾಮಾ ಅರ್ತ್. ಕಾರಣ ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. BTM ವೆಂಚರ್ಸ್ ಅಲ್ಲಿ 95% ಸ್ಟೇಕ್ ಅನ್ನು ತಗೊಳ್ಳೋ ಬಗ್ಗೆ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಸುಮಾರು 195 ಕೋಟಿಗೆ ಈ ಅಕ್ವಿಸಿಷನ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಹೊಸ ಕನ್ಸ್ಯೂಮರ್ ಫೋಕಸ್ ಅಲ್ಲಿ ಇರುತ್ತೆ. ಹಾಗೆ ಉಳಿದ 5% ಸ್ಟೇಕ್ ಅನ್ನು ಕೂಡ ಕಂಪನಿ ನೆಕ್ಸ್ಟ್ 12 ಮಂತ್ಸ್ ಅಲ್ಲಿ ಅಕ್ವೈರ್ ಮಾಡುತ್ತೆ. ಅಂದ್ರೆ ಟೋಟಲಿ 100% ಸ್ಟೇಕ್ ಅನ್ನು BTM ವೆಂಚರ್ಸ್ ಅಲ್ಲಿ ತಗೊಳ್ಳುವಂತ ಅನೌನ್ಸ್ಮೆಂಟ್ ಮಾಡಿದೆ. ಈ ಸುದ್ದಿ ಕಾರಣಕ್ಕೆ ಹೊಸ ಕನ್ಸ್ಯೂಮರ್ ಅನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಅಂತ. ನಂತರ
ವೇದಾಂತ ಲಿಮಿಟೆಡ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಒಂದು ಮೈನಿಂಗ್ ಅಲ್ಲಿ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ಹೊರ ಬಂದಿದೆ. ನಿಕೆಲ್, ಕ್ರೋಮಿಯಂ ಹಾಗೂ ಪಿಜಿಇ ಅಂದ್ರೆ ಪ್ಲಾಟಿನಂ ಗ್ರೂಪ್ ಎಲಿಮೆಂಟ್ಸ್ ಇರುವಂತ ಒಂದು ಮೈನಿಂಗ್ ಅಲ್ಲಿ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ಹೊರ ಬಂದಿದೆ. ಈ ಸುದ್ದಿ ಕಾರಣಕ್ಕೆ ವೇದಾಂತ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಎನ್ಬಿಸಿಸಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ನೋಡಬಹುದು, ಮಲ್ಟಿಪಲ್ ಆರ್ಡರ್ಸ್ ಅನ್ನ ಪಡ್ಕೊಂಡಿದೆ. ಸುಮಾರು 290 ಕೋಟಿ ಮೊತ್ತದ ಆರ್ಡರ್ ಅನ್ನ ಎನ್ಬಿಸಿಸಿ ಲಿಮಿಟೆಡ್ ಪಡ್ಕೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಅಥವಾ ಈ 290 ಕೋಟಿ ಆರ್ಡರ್ ನ ಕಾರಣಕ್ಕೆ ಎನ್ಬಿಸಿಸಿ ಫೋಕಸ್ ಅಲ್ಲಿ ಇರುತ್ತೆ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಇಂಟರಾರ್ಜ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ 70 ಕೋಟಿ ಮೊತ್ತದ ಲೆಟರ್ ಆಫ್ ಇಂಟೆಂಟ್ ಪಡ್ಕೊಂಡಿದೆ, LOI ಅನ್ನ ಪಡ್ಕೊಂಡಿದೆ. ಪ್ರೀ ಎಂಜಿನಿಯರ್ಡ್ ಸ್ಟೀಲ್ ಬಿಲ್ಡಿಂಗ್ ಸಿಸ್ಟಮ್ಸ್ ಅನ್ನ ಸಪ್ಲೈ ಮಾಡ್ಲಿಕ್ಕೆ. ಈ ಸುದ್ದಿ ಕಾರಣಕ್ಕೆ ಇಂಟರಾರ್ಜ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇವತ್ತು ಅಂತ. ನಂತರ ಸುಜ್ಲಾನ್ ಎನರ್ಜಿ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿಗೆ ಈ ಹಿಂದೆ ಮುಂಬೈ ಟ್ಯಾಕ್ಸ್ ಅಥಾರಿಟಿ ನೋಟಿಸ್ ಅನ್ನ ಕೊಟ್ಟಿತ್ತು, 21 ಕೋಟಿ ಟ್ಯಾಕ್ಸ್ ಅನ್ನ ಪೇ ಮಾಡಬೇಕು ಅಂತ. ಆದ್ರೆ ಈಗ ಆ ಟ್ಯಾಕ್ಸ್ ಅನ್ನ ರೆಡ್ಯೂಸ್ ಮಾಡಿದೆ, 21 ಕೋಟಿಯಿಂದ ನಿಲ್ ಆಗಿದೆ, ಅಂದ್ರೆ 0 ಆಗಿದೆ ಟ್ಯಾಕ್ಸ್. ಈ ಸುದ್ದಿ ಕಾರಣಕ್ಕೆ ಸುಜ್ಲಾನ್ ಎನರ್ಜಿ ಲಿಮಿಟೆಡ್ ಅನ್ನು ಕೂಡ ವಾಚ್ ಮಾಡಬಹುದು, ಏನಾದ್ರೂ ರಿಯಾಕ್ಷನ್ ಬರುತ್ತಾ ಸ್ಟಾಕ್ ಅಲ್ಲಿ ಅಂತ. ಇನ್ನು ಭಾರತ್ ರಸಾಯನ್ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಕಂಪನಿ ಈ ಹಿಂದೆ ಬೋನಸ್ ಹಾಗೂ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ, ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇವತ್ತು ಕಂಪನಿ 1:2 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು, ಜೊತೆಗೆ 1:1 ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿತ್ತು. ಅಂದ್ರೆ 1 ಷೇರು 4 ಷೇರುಗಳಾಗುತ್ತೆ. ಹಾಗಾಗಿ ಇವತ್ತು ಸ್ಟಾಕ್ ಪ್ರೈಸ್ 75% ಡೌನ್ ತೋರಿಸಬಹುದು, ಬಟ್ ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇದು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಆಗುವಂತ ಅಡ್ಜಸ್ಟ್ಮೆಂಟ್. ಒನ್ಸ್ ನಿಮಗೆ ಅಡಿಷನಲ್ ಷೇರುಗಳು ಕ್ರೆಡಿಟ್ ಆದ್ಮೇಲೆ ಆ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಅಲ್ಲಿವರೆಗೂ ಡೌನ್ ತೋರಿಸುತ್ತೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ, ಅದಕ್ಕಾಗಿ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. 1 ಷೇರು 4 ಷೇರುಗಳಾಗುತ್ತೆ. ನಿಮ್ಮ ಇನ್ವೆಸ್ಟ್ಮೆಂಟ್ ಬದಲಾಗಲ್ಲ, ಅಂದ್ರೆ ಅಮೌಂಟ್ ಸೇಮ್ ಇರುತ್ತೆ, ಬಟ್ ಷೇರುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಮಿಸಸ್ ಬೆಕ್ಟರ್ಸ್ ಫುಡ್ಸ್ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕಾರಣ ಈ ಕಂಪನಿ ಕೂಡ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಹಿಂದೆ 1:5 ರೇಷಿಯೋದಲ್ಲಿ. 1 ಷೇರು 5 ಷೇರುಗಳಾಗುತ್ತೆ. ಇವತ್ತು ಎಕ್ಸ್ ಡೇಟ್ ಆಗಿರುತ್ತೆ, ಅಂದ್ರೆ ಇವತ್ತು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ 80% ಡೌನ್ ತೋರಿಸಬಹುದು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇದ್ರೆ, ಬಟ್ ಅದಕ್ಕಾಗಿ ಅಗೈನ್ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಇದು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಆಗುವಂತ ಬದಲಾವಣೆ ಅಷ್ಟೇ. ಅಡಿಷನಲ್ ಷೇರುಗಳು ಬರೋವರೆಗೂ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ತೋರಿಸುತ್ತೆ, ಬಟ್ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ. ಇವತ್ತು ಕಾರ್ಪೊರೇಟ್ ಆಕ್ಷನ್ ನ ಕಾರಣಕ್ಕೆ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ. 1:5 ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಪಾರ್ಕ್ ಮೆಡಿ ವರ್ಲ್ಡ್ IPO ದ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 5.25% ಇದೆ ಅಂತ. ಒಳ್ಳೆ ಪ್ರೀಮಿಯಂ ಏನಲ್ಲ, ಜಸ್ಟ್ 5% ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ. ಇನ್ನು ನೆಪ್ರೋ ಹೆಲ್ತ್ ಅಥವಾ ನೆಪ್ರೋ ಕೇರ್ ಹೆಲ್ತ್ IPO ಕೂಡ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಸಬ್ಸ್ಕ್ರಿಪ್ಷನ್ ಗೆ ಪ್ರೀಮಿಯಂ ನೋಡಬಹುದು ಜಸ್ಟ್ 2.5%. ಇಲ್ಲ ಏನಂತ ಒಳ್ಳೆ ಪ್ರೀಮಿಯಂ ಇಲ್ಲ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಇನ್ನು ICICI ಪ್ರುಡೆನ್ಶಿಯಲ್ AMC IPO ಇವತ್ತಿಂದ ಓಪನ್ ಆಗ್ತಾ ಇದೆ. ಇಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು ನಿಯರ್ಲಿ 7% ಇದೆ. ಇವತ್ತಿಂದ ಓಪನ್ ಆಗುತ್ತೆ, ಮಂಗಳವಾರ ಕ್ಲೋಸ್ ಆಗುತ್ತೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಟೈಮ್ ಅಂತೂ ಇದೆ, ವೀಕೆಂಡ್ ಬಂದಿರೋದ್ರಿಂದ ನಾಳೆ ನಾಡಿದ್ದು ಮಾರ್ಕೆಟ್ ರಜೆ ಇರುತ್ತೆ. ನಾಳೆ ನಾಡಿದ್ದು ಬೇಕಿದ್ರೆ ಸ್ಟಡಿ ಮಾಡಿ ಸೋಮವಾರ ಅಥವಾ ಮಂಗಳವಾರ ಡಿಸೈಡ್ ಮಾಡಬಹುದು ಏನ್ ಮಾಡಬೇಕು ಅಂತ. ICICI ಪ್ರುಡೆನ್ಶಿಯಲ್ AMC IPO ದಲ್ಲಿ ಇವತ್ತಿಂದ ಓಪನ್ ಆಗ್ತಾ ಇದೆ. ನಿಯರ್ಲಿ 7% ಪ್ರೀಮಿಯಂ ಇದೆ ಇಲ್ಲಿ. ನೆಕ್ಸ್ಟ್ ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಆಸ್ ಆಫ್ ನಾವು ನೋಡಬಹುದು. 107 ಪಾಯಿಂಟ್ಸ್ 0.41% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ ಗಿಫ್ಟ್ ನಿಫ್ಟಿಯಲ್ಲಿ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಇದೆ. ಜಕಾರ್ತಾ ಕಾಂಪೋಸಿಟ್ ಹಾಗೂ ಶಾಂಘೈ ಕಾಂಪೋಸಿಟ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಇನ್ನೆಲ್ಲ ಮಾರ್ಕೆಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತದೆ. ಅಂದ್ರೆ ಏಷ್ಯನ್ ಕ್ಯೂಸ್ ಪಾಸಿಟಿವ್ ಇದೆ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಕೂಡ ತುಂಬಾ ಚೆನ್ನಾಗಿ ಟ್ರೇಡ್ ಆಗ್ತಿದೆ ನೋಡಬಹುದು. 113 ಪಾಯಿಂಟ್ಸ್ 0.23% ಅಪ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಏಷ್ಯನ್ ಕ್ಯೂಸ್ ಹಾಗೂ ಗಿಫ್ಟ್ ನಿಫ್ಟಿ ಕಡೆಯಿಂದ ಪಾಸಿಟಿವ್ ಸೆಂಟಿಮೆಂಟ್ ಇದೆ. ಓಪನಿಂಗ್ ಗ್ಯಾಪ್ ಅಪ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು, ಬಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಕಾದು ನೋಡ್ಬೇಕಾಗುತ್ತೆ. ನಮಗೆ ಬಹಳ ಇಂಪಾರ್ಟೆಂಟ್ ಆಗೋದು ಕ್ಲೋಸಿಂಗ್. ಓಪನಿಂಗ್ ಅಪ್ ಆಗಲಾಗುತ್ತೋ ಡೌನ್ ಅಲ್ಲಾಗುತ್ತೋ ಅನ್ನೋದಕ್ಕಿಂತ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅದು ಬಹಳ ಮುಖ್ಯ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇದು ಸ್ಟಾಕ್ ಮಾರ್ಕೆಟ್ ಜರ್ನಿಯಲ್ಲಿ ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತಹ ವಿಷಯ ಆಗಿರುತ್ತೆ. ಇಂಟ್ರೆಸ್ಟ್ ಇರೋರು, ಕಲಿಯೋ ಆಸಕ್ತಿ ಇರುವಂತವ್ರು ಸಂಪರ್ಕ ಮಾಡಬಹುದು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.